ಹಲೋ ಬಾಸ್, ಎಲ್ರು ಕ್ಷೇಮ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅನೂಪ್ ಭಂಡಾರಿ ಕನ್ನಡ ಚಿತ್ರರಂಗದ ಭಂಡಾರ ಅಂತಾನೆ ಹೇಳ್ಬೋದು. ತನ್ನದೇ ಯೂನಿಕ್ ಸ್ಟೈಲ್ ಇಂದ ಚಿತ್ರರಸಿಕರ ಮನ ಗೆದ್ದಿರೋ ಡೈರೆಕ್ಟರ್. ಇವರು ನಿರ್ದೇಶಕ ಮಾತ್ರ ಅಲ್ಲ, ಒಬ್ಬ ಮ್ಯೂಸಿಕ್ ಕಂಪೋಸರ್ ಮತ್ತೆ ಲಿರಿಸಿಸ್ಟ್ ಕೂಡ ಹೌದು. ಲೈಫ್ ಮೀಟ್ಸ್ ಲೈಫ್, ನೇಮ್ಸ್ ಇಸ್ ವರ್ಡ್ಸ್ ಅನ್ನೋ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿರೋ ಅನೂಪ್ ಭಂಡಾರಿ ಅವರ ಮೊದಲ ಕನ್ನಡ ಚಿತ್ರ ರಂಗಿತ ರಂಗ. ಈ ಸಿನಿಮಾ ಪ್ರಶಂಸೆ ಜೊತೆಗೆ ಹ್ಯೂಜ್ ಸಕ್ಸಸ್ ಕೂಡ ಪಡ್ಕೊಳ್ತು. 300 ದಿನಗಳಲ್ಲಿ ಬರೋಬ್ಬರಿ 43 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡ್ತು. ಸಿನಿಮಾ ಪೋಸ್ಟರ್ ಇಂದ ಹಿಡಿದು ಅದರ ವಿಜುವಲ್ಸ್, ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲವೂ ಟಾಪ್ ನಾಚ್ ಆಗಿತ್ತು. ಸಿನಿಮಾ ತನ್ನ ಟೆಕ್ನಿಕಲ್ ವಿಷಯಕ್ಕೆ ತುಂಬಾನೇ ಸೌಂಡ್ ಮಾಡಿತ್ತು. ಸಿನಿಮಾದಲ್ಲಿ ನೆಗೆಟಿವ್ ಅನ್ಸಿದ ವಿಷಯ ಏನಪ್ಪಾ ಅಂದ್ರೆ ಅದು ಅದರ ಕಾಮಿಡಿ. ಕೆಲವು ಕಡೆ ತುಂಬಾ ಚೆನ್ನಾಗಿ ವರ್ಕ್ ಆದ್ರೂ ಹಲವು ಕಡೆ ಇದು ಬೇಡವಾಗಿತ್ತೇನೋ ಅನ್ಸ್ತು. ಹಾಗಂತ ಕೆಟ್ಟದಾಗೇನು ಇರಲಿಲ್ಲ, ಓಕೆ ಅನ್ನೋ ಫೀಲಿಂಗ್ ಇತ್ತು. ಸಿನಿಮಾ ಕೊಟ್ಟಂತ ಥ್ರಿಲ್ಗೆ ಈ ಮ್ಯಾಟರ್ ಅಷ್ಟೊಂದು ಅಫೆಕ್ಟ್ ಆಗ್ಲಿಲ್ಲ. ಇನ್ನು ಅವರ ಎರಡನೇ ಚಿತ್ರ ರಾಜರಥ, ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ. ರಂಗಿತ ರಂಗದ ಸಕ್ಸಸ್ ಇಂದ ಅನೂಪ್ ಭಂಡಾರಿ ಅವರ ಈ ಚಿತ್ರಕ್ಕೆ ತುಂಬಾನೇ ಹೋಪ್ ಇತ್ತು. ಒಂದು ಬಸ್ ಕಥೆನ ನರೇಟ್ ಮಾಡೋ ಐಡಿಯಾ ಸೂಪರ್ ಆಗಿತ್ತು. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ವಾಯ್ಸ್ ಕೊಟ್ಟಿದ್ರು. ಟೆಕ್ನಿಕಲ್ ವಿಷಯದಲ್ಲಿ ರಂಗಿತ ರಂಗಕ್ಕಿಂತ ಒಂದು ಕೈ ಮೇಲೇನೆ ಇತ್ತು. ಕಂಟೆಂಟ್ ಕೂಡ ಚೆನ್ನಾಗಿತ್ತು. ಸಿನಿಮಾ ಒಂದು ಒಳ್ಳೆ ಸಂದೇಶನ ಡೆಲಿವರ್ ಮಾಡಿತ್ತು. ನೀವು ಬರೀ ಟ್ರೈಲರ್ ನೋಡಿದ್ರೆ ಸಾಕು ಅದರ ಕ್ರಾಫ್ಟ್ ಎಷ್ಟು ಸಖತ್ತಾಗಿದೆ ಅಂತ ತಿಳಿಯುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಅದರ ಜಾನ್ರ. ರಂಗಿತ ರಂಗದಲ್ಲಿ ಜನ ಇಗ್ನೋರ್ ಮಾಡಿದ ಕಾಮಿಡಿ ಈ ಸಿನಿಮಾನ ಪೂರ್ಣವಾಗಿ ಆವರಿಸಿತ್ತು. ಸೊ ಅದು ವರ್ಕ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಅದು ಸಿನಿಮಾದಲ್ಲಿದ್ದ ಎಲ್ಲ ಒಳ್ಳೆ ವಿಷಯಗಳನ್ನ ಡಾಮಿನೇಟ್ ಮಾಡಿ ಸಿನಿಮಾ ಹೇಳಿಕೊಳ್ಳುವಂತ ಯಶಸ್ಸನ್ನು ಪಡೆಯಲಿಲ್ಲ. ಮೂರನೇ ಚಿತ್ರ ವಿಕ್ರಾಂತ್ ರೋಣ. ಬಿಲ್ಲರಂಗ ಭಾಷಾ ಸಿನಿಮಾ ಅನೌನ್ಸ್ ಆಗಿತ್ತು, ಬಟ್ ಅದರ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಕತೆ ಮಾತ್ರ ರೆಡಿ ಇತ್ತು. ಮಧ್ಯೆ ಗ್ಯಾಪ್ ನ ಫಿಲ್ ಮಾಡೋಕೆ ಟೈಮ್ ಹಿಡಿತಿತ್ತು. ಆ ಟೈಮ್ ನ ಫಿಲ್ ಮಾಡೋಕೆ ವಿಕ್ರಾಂತ್ ರೋಣ ಅಂತ ಸಿನಿಮಾ ಮಾಡಿದ್ರು. ಸಿನಿಮಾ ರಂಗಿತ ರಂಗ ಒಣ್ಣಲ್ಲೇ ಬರೋದು ಅಂತ ಹೇಳೋದನ್ನ ಬಿಟ್ಟು ಅದನ್ನ ಡಿಫ್ರೆಂಟ್ ಆಗಿ ಪೋರ್ಟ್ರೇ ಮಾಡಿದ್ರು. ವರ್ಲ್ಡ್ ಗೆಟ್ ಎ ನ್ಯೂ ಹೀರೋ ಅಂತ ತೂಕ ಇರೋ ಟ್ಯಾಗ್ ಲೈನ್ ನ ಟ್ಯಾಗ್ ಮಾಡಿ ಫ್ಯಾಂಟಸಿ ಎಲಿಮೆಂಟ್ ನ ಹೈಲೈಟ್ ಮಾಡಿದ್ರು. ಇದಕ್ಕೂ ಮೊದಲು ಫ್ಯಾಂಟಮ್ ಅಂತ ಟೈಟಲ್ ಬೇರೆ ಇಟ್ಟಿದ್ರು. ಸೊ ಆಡಿಯನ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಸಿನಿಮಾ ಟೆಕ್ನಿಕಲ್ ವಿಷಯಗಳಿಂದ ಆಗ್ಲಿ, ವಿಜುವಲ್ಸ್, ಕ್ರಾಫ್ಟ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ರೀತಿಯಲ್ಲೂ ಸೂಪರ್ ಆಗಿತ್ತು. ಕಥೆಯಲ್ಲಿ ಕೆಲವು ಕಡೆ ಲೂಪ್ ಹೋಲ್ ಇದ್ರು ಅದು ದೊಡ್ಡ ನೆಗೆಟಿವ್ ಏನೂ ಆಗಿರ್ಲಿಲ್ಲ. ಹೈ ಎಕ್ಸ್ಪೆಕ್ಟ್ ಇಟ್ಕೊಂಡು ಥಿಯೇಟರ್ಗೆ ಹೋದವರಿಗೆ ರಂಗಿತರಂಗ 2 ಅಂತ ತಿಳಿದು ಬೇಸರ ಆಗಿತ್ತು. ಭಾರತದಾದ್ಯಂತ ಈಗಾಗಲೇ ರಂಗಿತರಂಗ ಸಿನಿಮಾನ ಮೆಚ್ಕೊಂಡಿದ್ರು. ಹಾಗಾಗಿ ಇದು ಅವರಿಗೆ ಅಷ್ಟಾಗಿ ರುಚಿಸಲಿಲ್ಲ. ಇದಕ್ಕೆ ಕಾರಣ ರಾಂಗ್ ಪ್ರಮೋಷನ್. ಸಿನಿಮಾಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಡೀಸೆಂಟ್ ಆಗಿ ಸ್ಕೋರ್ ಮಾಡಿತು. ಒಬ್ಬ ಲಿರಿಸಿಸ್ಟ್ ಆಗಿ ಕೂಡ ಅನೂಪ್ ಭಂಡಾರಿ ಅವರು ಡೌನ್ ಫಾಲ್ ಕಾಣ್ತಾ ಇದ್ದಾರೆ. ಕನಕಾಂಗಿ ಕೈಯಲ್ಲೊಂದು ಕಂಚಿನ ಕೊಡಪಾನ, ಈ ತರದ ಅದ್ಭುತ ಲಿರಿಕ್ಸ್ ಬರ್ತಾ ಇದ್ದವರು ಸಡನ್ ಆಗಿ ಕಮರ್ಷಿಯಲ್ ಟೆಂಪ್ಲೇಟ್ ಕಡೆ ಮುಖ ಮಾಡಿದ್ದಾರೆ. ಜನ ಇವರನ್ನ ಇಷ್ಟಪಡೋದೇ ಆ ಯೂನಿಕ್ನೆಸ್ಗೆ. ಈಗ ಅವರು ರೆಗ್ಯುಲರ್ ಟೆಂಪ್ಲೇಟ್ ಅಲ್ಲಿ ಲಿರಿಕ್ಸ್ ಬರೆಯಕ್ಕೆ ಶುರು ಮಾಡಿದ್ರೆ ಅದು ನೆಗೆಟಿವ್ ಆಗಿ ಮಾರ್ಪಾಡಾಗುತ್ತೆ. ಇನ್ನ ಅವರ ಮುಂದಿನ ಸಿನಿಮಾ ಬಿಲ್ಲಾರಂಗ ಭಾಷಾ. ಈಗಾಗಲೇ ಅವರು ತಮ್ಮ ತಪ್ಪುಗಳಿಂದ ಪಾಠ ಕಲ್ತಿದ್ದಾರೆ. ಈ ಸಿನಿಮಾದ ಮೂಲಕ ಅವರ ಕೆಪಾಸಿಟಿಗೆ ಸಿಗಬೇಕಾದ ಗೌರವ, ಮನ್ನಣೆ ಎಲ್ಲ ಸಿಗ್ಲಿ ಅಂತ ಆಶಿಸೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.